ಇವತ್ತು ನಾವು ಕಡಲೆ ಕೊಯ್ಯೋದಕ್ಕಂತ ಹೋಗ್ತಿದ್ದೀವಿ ನಮ್ಮ ಅಜ್ಜಿನ ಕರ್ಕೊಂಡು. ತುಂಬ ವರ್ಷ ಆಯಿತು ಅಂತ ಅಂದ್ಬಿಟ್ಟು ಊರಿಗೆ ಬಂದಾಗ ಹೋಗಿ ಬರೋಣ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಹೊರಟಿದ್ದೀವಿ, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನಡ್ಕೊಂಡು ಯಾವುದೋ ಒಂದು ರೋಡಿಗೆ ಬಂದ್ವಿ. ಹೋದರೆ ಈ ಮೆಣಸು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇದು ಸೂಜಿ ಮೆಣಸು ಅಂತ. ಕಲರ್ ಎರಡೆರಡು ಕಲರ್, ಒಂದು ಗ್ರೀನು, ಇನ್ನೊಂದು ಇದು ಲೈಟ್ ಎಲ್ಲೋ ಕಲರ್ದಿದೆ. ಇದನ್ನು ಕೊಯ್ಯೋಕೆ ಸ್ಟಾರ್ಟ್ ಮಾಡಿದ್ವಿ. ಕಡಲೆ ತರಕ್ಕಂತ ಬಂದ್ವಿ, ನಾವು ಮೆಣಸಿನ್ಕಾಯಿ ಕೊಯ್ಕೊಂಡು ಕೂತ್ಕೊಂಡಿದ್ದೀವಿ. ತುಂಬ ದೊಡ್ಡ ಚೆನ್ನಾಗಿತ್ತು ನೋಡಿ. ನೋಡಿ ಗ್ರೀನ್ ಕಲರ್, ನಮ್ಮ ಅಜ್ಜಿ ಗ್ರೀನ್ ಇಷ್ಟ, ಅದಕ್ಕೆ ಗ್ರೀನ್ ಕೊಯ್ತಿದ್ದೆ. ನನಗೆ ಎಲ್ಲೋ ಇಷ್ಟ, ಅದಕ್ಕೆ ಎಲ್ಲೋ ಕೊಯ್ತಾ ಇದ್ವಿ. ಈ ಹಣ್ಣು ಅಂದ್ರೆ ಕೆಂಪಾಗುತ್ತೆ. ಗೈಸ್, 1 ವಿಕೆಟ್ ಔಟು. ಇಲ್ಲಿ ನಾವು 3 ಜನ ಬಂದ್ವಿ. ಒಬ್ಬರಿಗೆ ಸುಸ್ತಾಗ್ತಿದಂತೆ, ಸದ್ಯಕ್ಕೆ ಮನೆಗೆ ಕಳ್ಸೋಣ ಅಂತ ಇದ್ದೀವಿ. ಹೋಗ್ತೀರಾ? ಹೋಗ್ತೇನೆ ಈಗ, ಅಷ್ಟೇ ದೂರ ಹೋಗುತ್ತೆ. ಹಾ ತಣ್ಣು ಗಾಳಿ ಬೀಸ್ತಿದೆ. ಇನ್ನೊಂದು ಗುಹೆ ಥರ ಇದೆ, ಇದ್ರ ಒಳಗಡೆ ಫುಲ್ ನಿಮಗೆ ಬ್ಯಾಂಬೂ ಟ್ರೀಸೇ ಇರೋದು. ಒಳಗಡೆ ಹೋಗಿ ಕಳೆದೆ ಹುಡ್ಕೋಣ. ನೋಡಿ ಇಬ್ರು ಹೆಂಗೆ ಹೋಗ್ತಾ ಇದಾರಂತ. ಇಲ್ಲಿ ನೋಡಿ, ಇದು ಕಳೆದು ಸಿಪ್ಪೆ ಬಿದ್ದಿದೆ. ಆಲ್ರೆಡಿ ಯಾರೋ ಒಬ್ರು ಬಂದಿದ್ದಾರೆ ನಮ್ಗಿಂತ ಮೊದಲೇ ಬೇಟೆ ಮಾಡೋದಕ್ಕೆ ಅಂತ. ನಾವು ಬಂದಿರೋದು ಈ ದಾರಿಯಿಂದ. ಇಲ್ಲಿ ನೋಡಿ ಹೆಂಗಿದೆ ಅಂತ, ಫುಲ್ಲು ಬಿದ್ರೊಳಗಡೆನೆ ಮನೆ ಮಾಡ್ದಂಗಿದೆ. ನೋಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ಈ ಥರ ಎಲ್ಲ ಅದನ್ನ ಸೈಡ್ಸ್ ಎಲ್ಲ ನೈಸ್. ನೋಡಿ ಗೈಸ್, ನೋಡ್ಕೇಳ್ರಿ. ನೋಡ್ಕೇಳ್ರಮ್ಮ. ಮರಳಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ವಿ.
ಮಳೆ ಬಂತು. ಸೊ ಹೊಳೆಲೆಲ್ಲ ನೀಟಾಗಿ ಸಿಪ್ಪೆಲ್ಲ ತೊಗೊಬಂದು ಆದಮೇಲೆ ಈ ಥರ ಮನೇಲಿ ತೊಗೊಬಂದು ಈ ಥರ ಕತ್ತಿಯಲ್ಲಿ ಕಟ್ ಮಾಡ್ತಾರೆ. ನಮ್ಮ ಅಜ್ಜಿ ಚಾಕುನ ಯೂಸ್ ಮಾಡಲ್ಲ, ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 3 ದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದಿರೋ ನೀರಲ್ಲಿ ಮಾಡೋ ಹಿಂದಿನ ದಿನ ನೆನೆಸಿಡ್ತಾರೆ, ಸ್ವಲ್ಪ ಹುಳಿ ಬರಲಿ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದು ಮಾಡೋ ವಿಧಾನ ಹೇಗೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.